Hello friends, this is Shivshankar Chinchali and you are watching Money Shopping. I welcome you all to my ಚಾನಲ್. ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾವು ಮೊದಲು ಆಲ್ರೆಡಿ ಒಂದು ಕಂಟೆಂಟ್ ಅಪ್ಲೋಡ್ ಮಾಡಿದ್ದೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡೋದಕ್ಕೆ ಮತ್ತು ನನ್ನ ಚಾನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಏನಕ್ಕೆ ನಾನು ಈ ಚಾನಲ್ ಮಾಡ್ತಾ ಇದ್ದೀನಿ ಅಂತ. ನಾನು ಆಲ್ರೆಡಿ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಹೇಳಿದ್ದೀನಿ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಟೈಪ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಹೇಳಿದ್ದೀನಿ. ಈಗ ನಾನು ಒಂದು ಸೀರೀಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನು ಸೀರೀಸು ಅಂದರೆ, ನಾವು ಇನ್ವೆಸ್ಟ್ಮೆಂಟ್ ಟೈಪ್ಸಲ್ಲಿ ತುಂಬ ಇದೆ. ಹೇಳ್ದಂಗೆ ಎಫ್ ಡಿ ಆರ್ ಡಿ, ರಿಯಲ್ ಎಸ್ಟೇಟ್ ಆಗಲಿ, ಗೋಲ್ಡು, ಸಿಲ್ವರು, ಮ್ಯೂಚುವಲ್ ಫಂಡು, ಸ್ಟಾಕ್ಸು, ಟ್ರೇಡಿಂಗು ಎಲ್ಲನೂ ಇದೆ. ಸೊ ಅದರಲ್ಲಿ ನಾವು ಯಾರೇ ಆಗಲಿ, ನಾನಾಗಲಿ, ನೀವಾಗಲಿ, ಮತ್ತೊಬ್ಬರಾಗಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಮಗೆ ಅದರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಇನ್ವೆಸ್ಟ್ಮೆಂಟಿಂದ ನನಗೆ ಏನು ಸಿಗ್ತಾ ಇದೆ, ಎಷ್ಟು ಅಮೌಂಟ್ ನನಗೆ ರಿಟರ್ನ್ಸ್ ಸಿಗ್ತಾ ಇದೆ, ಎಷ್ಟು ರಿಸ್ಕ್ ಇದೆ, ನನಗೆ ಆ ರಿಟರ್ನ್ಸ್ ನನಗೆ ಇನ್ಫ್ಲೇಷನ್ ಬೀಟ್ ಆಗುತ್ತಾ ಇಲ್ಲ, ಅಥವಾ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನನಗೆ ತುಂಬ ಲಂಸಮ್ ಅಮೌಂಟ್ ಬೇಕಾಗುತ್ತೆ. ಹೀಗೆ ಹಲವಾರು ಕೆಲವರೆಲ್ಲ ಒಂದು ಎರಡು ಯೋಚನೆ ಮಾಡ್ತಾರೆ, ತುಂಬ ಜನ ತುಂಬ ಥರ ಯೋಚನೆ ಮಾಡ್ತಾರೆ. ಬಟ್ ನಾನು ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು 7 ಕ್ಯಾಟಗರಿ ಆಫ್ ಎಕ್ಸ್ಪೆಕ್ಟೇಷನ್ಸ್ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಹಾಗೆ ಇನ್ವೆಸ್ಟ್ಮೆಂಟ್ ಟೈಪ್ಸು, ಎಲ್ಲ ಇನ್ವೆಸ್ಟ್ಮೆಂಟ್ ಟೈಪ್ಸು ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಆಗಿ ಯಾರು ಮ್ಯಾಕ್ಸಿಮಮ್ ಪೀಪಲ್ ಏನು ಮಾಡ್ತಾರೆ ಅದನ್ನು, ಪ್ಲಸ್ ನನ್ನ ಸ್ಟ್ರಾಟಜಿ ಇನ್ವೆಸ್ಟ್ಮೆಂಟ್ ಟೈಪನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಎಕ್ಸ್ಪೆಕ್ಟೇಷನ್ಸ್ಗೆ ಮತ್ತು ಇನ್ವೆಸ್ಟ್ಮೆಂಟ್ ಟೈಪ್ಸಿಗೆ ಕಂಪ್ಯಾರಿಸನ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟ್, ಓಕೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸೀರೀಸಲ್ಲಿ ನಾನು ಒಂದು 4-5 ಕಂಟೆಂಟನ್ನು ನಾನು ಸೀರೀಸ್ ಆಗಿ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಕೆಟಗರಿ ತಗೊಂಡು, ಲೈಕ್ ಎಫ್ ಡಿ ಆರ್ ಡಿ ಮತ್ತು ಪಿ ಪಿ ಎಫ್ ಅನ್ನು ಒಂದು ಕೆಟಗರಿ, ಹಾಗೆ ಇನ್ಸೂರೆನ್ಸು, ಮ್ಯೂಚುವಲ್ ಫಂಡ್ ಒಂದು ಕೆಟಗರಿ, ಆಮೇಲೆ ಗೋಲ್ಡು, ಸಿಲ್ವರು, ರಿಯಲ್ ಎಸ್ಟೇಟ್ ಒಂದು ಕೆಟಗರಿ, ಆಮೇಲೆ ಸ್ಟಾಕ್ಸಲ್ಲಿ ಟ್ರೇಡಿಂಗ್ ಆಗಲಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ ಅದು ಒಂದು ಕೆಟಗರಿ. ಸೊ ಹೇಗೆ ಅದೆಲ್ಲ ಪರ್ಫಾರ್ಮ್ ಮಾಡುತ್ತೆ, ಹೇಗೆ ಈ ಎಕ್ಸ್ಪೆಕ್ಟೇಷನ್ ವರ್ಸಸ್ಗೆ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ, ಸೊ ಅದರಲ್ಲಿ ಏನೇನು ಚೆನ್ನಾಗಿದೆ, ಯಾವುದಾದ್ರು ಚೆನ್ನಾಗಿಲ್ಲ ಅನ್ನೋದನ್ನು ನಾನು ಸೀರಿಯಸ್ ಆಗಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಕೊನೆಯದಾಗಿ ನನ್ನ ಸ್ಟ್ರಾಟಜಿ ಈ ಎಕ್ಸ್ಪೆಕ್ಟೇಷನ್ಸ್ಗೆ ಹೇಗೆ ಬೆಸ್ಟ್ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮ್ಗೆ ಅದನ್ನು ಕೊನೆಯದಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಎಲ್ಲ ಕಂಟೆಂಟ್ಗಳನ್ನು ಕರೆಕ್ಟಾಗಿ ನೀವು ಸೀರಿಯಸ್ ಆಗಿ ಒಂದಾದ್ಮೇಲೆ ಒಂದು ನೋಡ್ಕೊಂಡು ಹೋಗಿ. ಹಾಗಾದರೆ ನಿಮಗೆ ಕೊನೆಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದು ಈಸಿ ಆಗುತ್ತೆ ನಿಮಗೆ ಸ್ಟಾರ್ಟ್ ಮಾಡೋದಕ್ಕೆ. ಲೆಫ್ಟ್ ಸೈಡಲ್ಲಿ ಫಸ್ಟ್ ಕಾಲಮಲ್ಲಿ ನಾನು ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಇನ್ವೆಸ್ಟ್ಮೆಂಟ್ ಲಿಸ್ಟ್ ಡೌನ್ ಮಾಡಿದ್ದೀನಿ. ಆಮೇಲೆ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಮೆಥಡ್ಸ್ ಏನೇನಿದೆ ಅದಕ್ಕೆ ನಾನು ಕಂಪ್ಯಾರಿಸನ್ ಮಾಡಿ ನಾನು ಅದರಲ್ಲಿ ಕಲರ್ ಗ್ರೇಡಿಂಗ್ ಮಾಡಿದ್ದೀನಿ. ಅದರಲ್ಲೆಲ್ಲ ಕ್ವಶನ್ಸ್ ಮಾರ್ಕ್ ಇದೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಎವ್ರಿ ಕ್ಯಾಟಗರಿ, ಎಫ್ ಡಿ ಆರ್ ಡಿ, ಪಿ ಎಫ್ ಒಂದು ಕ್ಯಾಟಗರಿ, ಇನ್ಸೂರೆನ್ಸ್, ಮ್ಯೂಚುವಲ್ ಫಂಡ್ ಒಂದು ಕ್ಯಾಟಗರಿ, ಆ ಥರ ನಾನು ತಗೋತೀನಿ ಅಂತ ಹೇಳಿದ್ದೀನಲ್ಲ. ಈಗ ಜಸ್ಟ್ ನಾನು ಬ್ರೀಫ್ ಆಗಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಎಕ್ಸ್ಪೆಕ್ಟೇಷನ್ಸ್, ರಿಸ್ಕ್ ಲೆವೆಲ್ ಇದೆ, ರಿಟರ್ನ್ಸ್ ಇದೆ, ಬೀಟ್ ಇನ್ಫ್ಲೇಷನ್ ಇದೆ, ಲಮ್ಸಮ್ ಅಮೌಂಟ್ ರೆಕಾರ್ಡ್ ಇದೆ, ಅಥವಾ ಪಾರ್ಸಲ್ ಆಪ್ಷನ್ ಇದೆಯಾ, ಅಥವಾ ರೆಗ್ಯುಲರ್ ಬೆನಿಫಿಟ್ಸ್ ಇದೆಯಾ, ಕಾಂಪೌಂಡೆಡ್ ಇನ್ಫಿನಿಟ್ ಗ್ರೋತ್ ಇದೆಯಾ. ಸೊ ಇದೆಲ್ಲಾನು ಅಗೇನೆಸ್ಟ್ ಎಲ್ಲ ಇನ್ವೆಸ್ಟ್ಮೆಂಟ್ ಟೈಪಲ್ಲಿ ನಾನು ಕೆಟಗರೈಸ್ ಮಾಡಿಬಿಟ್ಟು ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ದೀನಿ. ಸೊ ಕೊನೆಯದಾಗಿ ನೀವು ನೋಡಿದ್ರೆ ಇಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಟೈಪ್ ಇದೆ. ಸೊ ಆಸ್ ಎ ಇನ್ವೆಸ್ಟರ್ಸ್ ಆಲ್ವೇಸ್ ಪೀಪಲ್ ವಿಲ್ ಸಿ ಏನು ಮಾಡ್ತಾರೆ, ಏನು ಆಲೋಚನೆ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ರಿಸ್ಕ್ ಲೆವೆಲ್ 0 ಇರಬೇಕು, ರಿಟರ್ನ್ಸ್ ಹೈ ಇರಬೇಕು, ಇನ್ಫ್ಲೇಷನ್ ಬೀಟ್ ಆಗ್ತಿರ್ಬೇಕು, ಲಮ್ಸ್ ಅಮೌಂಟ್ ಕಂಪ್ಲೀಟ್ಲಿ ಬೇಡ, ಪಾರ್ಸಲ್ ವಿಡ್ರಾ ಎಸ್ ಡೆಫಿನೆಟ್ಲಿ ಇರಬೇಕು, ರೆಗ್ಯುಲರ್ ಬೆನಿಫಿಟ್ ಅಂದರೆ ಡಿವಿಡೆನ್ಸ್ ಲೈಕ್ ಏನಾದರೂ ರೆಗ್ಯುಲರ್ ಬೆನಿಫಿಟ್ ಇದೆಯಾ, ಆಮೇಲೆ ಕಾಂಪೌಂಡೆಡ್ ಗ್ರೋತ್, ಇನ್ಫಿನಿಟ್ ಗ್ರೋತ್ ಇದೆಯಾ. ಸೊ ಈ ಥರ ಒಂದು ಕಂಪ್ಲೀಟಾಗಿ ಎಕ್ಸ್ಪೆಕ್ಟೇಷನ್ಸು ಯಾವುದೇ ಇನ್ವೆಸ್ಟರ್ ಆಗಲಿ, ಇವನ್ ಐ ಸ್ಟಾರ್ಟೆಡ್ ವಿತ್ ದ್ಯಾಟ್ ಓನ್ಲಿ. ನನಗೆ ಅದು ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ನಾನು ಒಂದು ನನ್ನ ಸ್ಟ್ರಾಟಜಿಯನ್ನು ನಾನು ಕಂಡಿಡ್ಕೊಂಡಿದ್ದೀನಿ. ಅದನ್ನು ಐ ಕಾಲ್ ಇಟ್, ನಾನು ನೇಮ್ ಇಟ್ಟಿರೋದು ಸ್ಟಾಕ್ಸ್ ಆಫ್ ಅಮೆಜಾನ್ ಫಾರೆಸ್ಟ್ ಅಂತೇಳಿ. ನಾವು ಇದನ್ನು ಒಂದು ಫಾರೆಸ್ಟಿಗೆ ಕಂಪೇರ್ ಮಾಡಿದರೆ, ಒಂದು ಗಿಡನ ನೆಡಿ, ಅದು ಫಾರ್ ಎವರ್ ಆಗಿ ಗ್ರೋತ್ ಆಗುತ್ತೆ, ಡೀಪ್ ರೂಟ್ಸಲ್ಲಿ ಗ್ರೋತ್ ಆಗಬೇಕು, ಅದು ಕಂಟಿನ್ಯೂಸ್ ಆಗಿ ನಮಗೆ ಫ್ರೂಟ್ಸ್ ಕೊಡ್ತಾನೆ ಇರಬೇಕು. ಆ ಥರನೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವತ್ತಿಗೂ ಔಟ್ಡೇಟೆಡ್ ಮೆಥಡ್ಸ್ ಇನ್ವೆಸ್ಟ್ಮೆಂಟ್ ಟೈಪಲ್ಲಿ ನೀವು ಮನಿ ಸೇಫ್ ಇಡೋಕ್ಕೋಸ್ಕರ ನೀವು ಯಾವುದೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ದಟ್ ಈಸ್ ದ ನಾಟ್ ಗುಡ್ ವೇ ಟು ಇನ್ವೆಸ್ಟ್. ಅದು ಒಳ್ಳೆ ರೀತಿಯಿಂದ ಇನ್ವೆಸ್ಟ್ಮೆಂಟ್ ಅಲ್ಲ. ನೀವು ನಿಮ್ಮ ವೆಲ್ತನ್ನು ಸ್ಮಾರ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಸ್ಮಾರ್ಟ್ ಆಗಿ ಅರ್ನ್ ಮಾಡಿ, ಸ್ಮಾರ್ಟ್ ಆಗಿ
ಬೆನಿಫಿಟ್ ಪಡಿತಾರೆ. ನೀವು ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಹೇಗೆ ಕಂಡುಹಿಡ್ಕೋಬೇಕು ಅನ್ನೋದನ್ನ ನೀವು ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ್ದು ಇನ್ವೆಸ್ಟ್ಮೆಂಟ್ ನಿಮಗೆ ಮೋಸ್ಟ್ ಟ್ರಸ್ಟ್ ಇದೆ, ನಿಮಗೆ ಬೇರೆ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇದೆಯಾ, ಅದು ನಿಮಗೆ ಏನಾದರೂ ಹೇಳಬೇಕು ಅನ್ನಿಸ್ತಂದ್ರೆ ಕಮೆಂಟ್ ಅಲ್ಲಿ ನೀವು ಟೈಪ್ ಮಾಡಿ. ನಾನು ಅದ್ರ ಬಗ್ಗೆ ನಾನು ಏನಾದರೂ ಒಂದು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.